ಇನ್ನು ಮೊನ್ನೆ ಆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ ತುಳಿತ ಸಂಭವಿಸ್ತಲ್ಲ. ಈ ಸಂಬಂಧ 11 ಜನ ಬಲಿಯಾದರು. ಮತ್ತೊಂದು ಕಡೆ ಇನ್ನೊಂದಷ್ಟು ಜನ ಇನ್ನು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈಗ ಪವರ್ ಟಿವಿಗೆ ಗಾಯಾಳುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಸಿ ಜಿ ಜಗದೀಶ್. ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದ 23 ಗಾಯಾಳುಗಳು ಅವರ ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ. ರಿಯಾಕ್ಷನ್ ಕೊಟ್ಟರೆ ಅವರು ಏನಂತ 23 ಗಾಯಾಳುಗಳ ಪೈಕಿ ಈಗಾಗಲೇ 20 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಐಸಿಯುನಲ್ಲಿ ಒಂದು ಚಿಕ್ಕ ಮಗು ಇನ್ನೂ ಚಿಕಿತ್ಸೆ ಪಡಿತಾ ಇದೆ. ಇನ್ನೊಬ್ಬರು ಗಾಯಾಳುಗಳಿಗೆ ಮೇಜರ್ ಆಪರೇಷನ್ ಮಾಡಲಾಗಿದೆ. ಆಪರೇಷನ್ಗೊಳಗಾದ ಗಾಯಾಳುಗಳ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ. ಇವತ್ತು ಸಂಜೆ ಅಥವಾ ನಾಳೆ ಇಬ್ರು ಡಿಸ್ಚಾರ್ಜ್ ಆಗ್ತಾರೆ. ಎಲ್ಲ ಆಸ್ಪತ್ರೆಗೂ ವಿಸಿಟ್ ಮಾಡ್ತಿದ್ದೀನಿ ಅಂತ ಹೇಳಿ ನಗರ ಡಿಸಿ ಜಿ ಜಗದೀಶ್ ರಿಯಾಕ್ಷನ್ ಕೊಟ್ಟರು ಪವರ್ ಟಿವಿಗೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಈಗ 3 ಜನ ಮಾತ್ರ ಅಡ್ಮಿಷನ್ನಲ್ಲಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಫ್ರ್ಯಾಕ್ಚರ್ ಇದೆ, ಆಪ್ರೇಷನ್ ಆಗಿದೆ. ಇನ್ನು ಒಂದು ಚಿಕ್ಕ ಮಗು ಇದೆ, ಅವರು ICU ಅಲ್ಲಿದ್ದಾರೆ, ಹೆಲ್ತಿಯಾಗಿದ್ದಾರೆ. 3 ಜನ ಹೆಲ್ತಿಯಾಗಿದ್ದಾರೆ. ಇಬ್ಬರನ್ನ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು. ಇನ್ನು ಮಗು ಇನ್ನೊಂದು 2 ಡೇಸ್ ಇರಬೇಕು. ಹೌದು, ನಾನು ಇವತ್ತೆಲ್ಲ ಆಸ್ಪತ್ರೆಯನ್ನು ವಿಸಿಟ್ ಮಾಡ್ತಾ ಇದ್ದೀನಿ. ಇವತ್ತು ವೈದ್ಯರಿಗೆ ವಿಸಿಟ್ ಮಾಡಿದೆ, ಅಲ್ಲಿ 2 ಜನ ಇದ್ದಾರೆ. ಅವರು ಸಹ ಹೆಲ್ತಿಯಾಗಿದ್ದಾರೆ, ಚೆನ್ನಾಗಿ ರಿಕವರಿ ಆಗಿದ್ದಾರೆ. ಇನ್ನು ಉಳಿದಂಥ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಬೋರಿಂಗ್